ಬಿಜೆಪಿ ವರ್ಸಸ್ ಬಿಜೆಪಿ ಮಹಾರಾಷ್ಟ್ರದಲ್ಲಿರೋ ಜನರಿಗೆ ಹೇಳ್ತಾ ಇದ್ರಪ್ಪ ಏಕ್ ಹೇ ತೋ ಸೇಫ್ ಹೇ ಅಂತ ಹೇಳಿ. ಬಟ್ ಬಿಜೆಪಿ ಕರ್ನಾಟಕದ ಲೀಡರ್ಸ್ಗಳಿಗೆ ಮಾತ್ರ ಅದು ಅನ್ವಯನೇ ಆಗಲ್ವಂತೆ. ಓನ್ಲಿ ಜನರಿಗೆ ಮಾತ್ರ ಅನ್ವಯ ಆಗ್ಬೇಕಾ ಏಕ್ ಹೇ ತೋ ಸೇಫ್ ಹೇ ಅಂತ ಹೇಳಿ. ಇಲ್ಲಿ ಬಟೆಂಗಿ ಅನ್ನೋದೇ ಇಂಪಾರ್ಟೆಂಟ್ ಅನ್ಸುತ್ತೆ. ಅಲ್ಲಿ ಬಟೆಂಗಿ ತೋ ಕಟೆಂಗಿ ಅಂತ ಇದೆ. ಇಲ್ಲಿ ಹಂಗೆಲ್ಲ ಬಟೆಂಗಿ ತೋ ಚೆನ್ನಾಗಿರ್ತೀವಿ ಅನ್ನೋ ರೀತಿಯಲ್ಲಿ ಇದೆ ಇಲ್ಲಿ. ಬಿಜೆಪಿಯ ಕಥೆ ಇದೆ. ಏನ್ ಮಾಡ್ತೀರಾ? ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನುವಂತ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ರಾಜ್ಯದ ಬಿಜೆಪಿಯವರು. ಯಾಕೆ ಹಿಂಗಾಗಿದೆ? ಏನ್ ಪರಿಸ್ಥಿತಿ ಆಗಿದೆ? ಬಣಗಳು ಎಷ್ಟಾಗಿದೆ ಅವೆ? ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ಇದರ ಪರಿಣಾಮನೇ 3 ಉಪಚುನಾವಣೆಗಳಲ್ಲಿ ಸೋಲೋ ಪರಿಸ್ಥಿತಿ ಆಯ್ತಾ? ಪಂಚಮಸಾಲಿ ವೋಟ್ಗಳು ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಅದಕ್ಕೆ ಬಂದ್ರ? ಯಾಕೆ ಈ ಪರಿಸ್ಥಿತಿಗೆ ನಿರ್ಮಾಣ ಮಾಡಿಕೊಂಡ್ರು? ಈಗ ಈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ. ಯಡಿಯೂರಪ್ಪನವರು ವರ್ಸಸ್ ಯತ್ನಾಳ್ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಈಗ ಅವರ ಪುತ್ರನಿಗೂ ಕೂಡ ಯತ್ನಾಳ್ ಅವರೇ ಕಂಟಕವಾಗಿ ನಿಂತ್ಕೊಳ್ತಾ ಇದ್ದಾರೆ. ಬಟ್ ಏನ್ ಮಾಡ್ತಾರೆ? ಯಾವಾಗಿಂದಲೂ ಕೂಡ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಕ್ಕೆ 2,500 ಕೋಟಿ ಬೇಕು ಅಂತ ಹೇಳಿ. ಅವಾಗಿಂದೂ ಹೇಳಿದ್ರು. ಕ್ರಮ ಏನ್ ತಗೊಂಡ್ರು? ಏನೂ ಇಲ್ಲ. ಈಗ ಎಚ್ಚೆತ್ಕೊಂಡ್ಬಿಟ್ಟು ಏನೋ ತಗೊಳ್ತೀವಿ ಅಂತಿದ್ದಾರೆ. ಹಾಗಿದ್ದಾಗ ಈ ಬಿಜೆಪಿ ವರ್ಸಸ್ ಬಿಜೆಪಿಯಲ್ಲಿ ಆಗಿರುವಂತ ಬೆಳವಣಿಗೆ ಏನು? ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ತಾಂಡವಾಡ್ತಾ ಇದೆ. ಅಯ್ಯೋ, ಶುರುವಾಗಿ ಬಹಳ ವರ್ಷ ಆಯ್ತು ಬಿಡ್ರಿ. ವಕ್ಫ್ ವಿರೋಧಿ ಹೋರಾಟದಲ್ಲಿ ಈಗ ಬಡ ರಾಜಕಾರಣ ಬರೀ ಅದೊಂದೇನಾ? ಅಯ್ಯೋ, ತುಂಬಾ ಇದಾವೆ. ವಿಜೇಂದ್ರ ವಿರುದ್ಧ ಈಗ ತೊಡೆತಟ್ಟಿ ನಿಂತ್ಕೊಂಡಿದ್ದಾರೆ 4 ಪಡೆ. 4 ಅಲ್ಲ, ಜಾಸ್ತಿ ಇದ್ದಾರೆ. ಬೆಂಬಲ ಇಲ್ಲದಿದ್ರೂ ಕೂಡ ಬೀದಿಗಿಳಿದಿದ್ದಾರೆ ವಿಜೇಂದ್ರ ವಿರೋಧಿ ಪಡೆ. ಯತ್ನಾಳ್ ಟೀಮ್ ವಿರುದ್ಧ ಈಗ ಹೈಕಮಾಂಡ್ಗೆ ದೂರನ್ನ ಕೊಡ್ತಾರ. ಯತ್ನಾಳ್ ಅವರು ಇದ್ದಾರೆ, ಸಿದ್ದೇಶ್ವರ್ ಅವರು ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ. ಟೀಮ್ ದೊಡ್ಡದೇ ಇದೆ. ಅದು ಟೀಮ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ಅದಕ್ಕೆ ತಕ್ಕಂಗೆ ಕುಮಾರ್ ಬಂಗಾರಪ್ಪನವರು ಇದ್ದಾರೆ. ಏನು 1-2 ಅದರಲ್ಲಿ. ಸೊ ಹಾಗಾಗಿ ಆ ಗ್ಯಾಂಗು ಒಳಗೊಳಗೇನೆ ಯಾರಾದರೂ ಸಪೋರ್ಟ್ ಮಾಡೋರು ಇದ್ದಾರಾ ಅಥವಾ ದೂರಿನಿಂದ ಮಾಡ್ತಾ ಇರೋದಿದೆ ಮಜಾ ತಗೊಳ್ಳೋಣ ಅಂತೇಳಿ ಇನ್ನೊಂದು ಬಣ ಇದೆಯಾ? ಯಾಕೋ ಹಂಗೆ ಅನಿಸ್ತಾ ಇದೆಯಾ. ಈ ಕಡೆಗೆ ವಿಜೇಂದ್ರ ಅವ್ರದ್ದು ಒಂದು ಬಣ, ಆ ಕಡೆಗೆ ಯತ್ನಾಳ್ ಅವ್ರದ್ದು ಒಂದು ಬಣ. ಇವೆರಡನ್ನು ನೋಡ್ಕೊಂಡ್ಬಿಟ್ಟು ಮಜಾ ತಗೊಳ್ಳೋಣ ಅಂತೇಳಿ ಇನ್ನೊಂದು ಬಣ. ಒಟ್ಟಿನಲ್ಲಿ ಬಿಜೆಪಿ ಆ ಕಡೆಗೊಂದು ಈ ಕಡೆಗೊಂದು, ಮನೆಯೊಂದು 100 ಬಾಗಿಲು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಸೊ ಹೇಗಿದೆ ಬಿಜೆಪಿ ವರ್ಸಸ್ ಬಿಜೆಪಿಯ ಈ ಫೈಟು? ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೋಡಿರ್ತೀರಾ. ಬಿಜೆಪಿ ವರ್ಸಸ್ ಬಿಜೆಪಿ ತಗೊಳ್ಳಿ, ಎಂಟರ್ಟೈನ್ಮೆಂಟ್ ಒಳ್ಳೆ ಚೆನ್ನಾಗಿದೆ, ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಗ್ಯಾಂಗ್ ವಾರ್. ಬಿಜೆಪಿ ವರ್ಸಸ್ ಬಿಜೆಪಿ ಜೋರಾಯ್ತು ಭಿನ್ನಮತ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ವಕ್ಫ್ ಹೋರಾಟ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಅಶಿಸ್ತು ತಾಂಡವಾಡ್ತಾ ಇದೆ. ಬಿಜೆಪಿ ವರ್ಸಸ್ ಬಿಜೆಪಿ ಆಗಿದೆ. ಒಡೆದ ಮನೆಯಾಗಿರುವ ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ವಕ್ಫ್ ಹೋರಾಟದಲ್ಲಿ ಬಿಜೆಪಿಯ 2 ಬಣಗಳ ಆಂತರಿಕ ಕಚ್ಚಾಟ ಬೀದಿಗೆ ಬಂದಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ 4 ಪಡೆ ತೊಡೆತಟ್ಟಿದೆ. ಬೆಂಬಲ ಇಲ್ಲದಿದ್ದರೂ ವಿಜೇಂದ್ರ ವಿರೋಧಿ ಪಡೆ ಬೀದಿಗಿಳಿದಿದೆ. ವಕ್ಫ್ ಹೋರಾಟ ವಿಚಾರದಲ್ಲಿ ಬಿಜೆಪಿ ಮನೆಯ ಜಗಳ ಬೀದಿಗೆ ಬಂದಿರುವಂಥದ್ದು. ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಮತ್ತು ಜಾರಕಿಹೊಳಿ ತಂಡ ತೊಡೆತಟ್ಟಿರುವಂಥದ್ದು. ಇವತ್ತಿಂದ ಯತ್ನಾಳ್ ಅವರ ತಂಡ ಬೀದರಿಂದ ವಕ್ಫ್ ವಿರೋಧಿ ಜನಜಾಗೃತಿ ಹೋರಾಟವನ್ನು ಆರಂಭ ಮಾಡಿದ್ದೆ. ಬೀದರ್ನಲ್ಲೇ ಒಂದು ರೀತಿಯಲ್ಲಿ ಹಂಗಾಮ, ದೊಡ್ಡ ಹೈಡ್ರಾಮಾ ಕೂಡ ಆಗಿರುವಂಥದ್ದು. ರಾಜ್ಯ ಬಿಜೆಪಿಯ ಜೊತೆಗೆ ಕೇಂದ್ರದ ಬಿಜೆಪಿಯ ಅನುಮತಿ ಇಲ್ಲದಿದ್ರೂ ಕೂಡ ಯತ್ನಾಳ್ ಅವರ ತಂಡ ವಕ್ಫ್ ಹೋರಾಟಕ್ಕೆ ಧುಮುಕಿದೆ. ಇದು ಶಿಸ್ತು ಉಲ್ಲಂಘನೆ, ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥದ್ದು ವಿಜೇಂದ್ರ ಟೀಮ್ ಅವರ ವಾದ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಬಿಜೆಪಿ ಒಡೆದ ಮನೆ ಆಗಿರುವಂಥದ್ದು. ಅವರ ಜಗಳ ಈಗ ಬೀದಿಗೆ ಬಂದಿದೆ. ಒಂದು ರೀತಿಯಲ್ಲಿ ಅನುಮತಿ ಇಲ್ಲದಿದ್ರೂ ಕೂಡ, ಪಕ್ಷದ ಅಧಿಕೃತ ಒಪ್ಪಿಗೆ ಇಲ್ಲದಿದ್ರೂ ಕೂಡ ಯತ್ನಾಳ್ ಅವರ ತಂಡ ವಿಜೇಂದ್ರ ವಿರುದ್ಧ ತೊಡೆತಟ್ಟಿದೆ. ಬಿಜೆಪಿಯ ಚಿಹ್ನೆ ಅಡಿಯಲ್ಲೇ ಯತ್ನಾಳ್ ಟೀಮ್ ನಡೆಸುತ್ತಿರುವ ಜನಜಾಗೃತಿ ಹೋರಾಟದ ಬ್ಯಾನರ್ನಲ್ಲಿ ರಾಜ್ಯ ನಾಯಕರ ಫೋಟೋಗೆ ಕೊಕ್ ಕೊಡಲಾಗಿದೆ. ಕೇಂದ್ರ ನಾಯಕರ ಫೋಟೋ ಬಳಸಿಕೊಂಡು ಬೀದರ್ನಿಂದ ಹೋರಾಟದ ಅಖಾಡಕ್ಕೆ ಯತ್ನಾಳ್ ತಂಡ ಎಂಟ್ರಿಯಾಗಿದೆ. ಇನ್ನು ಯತ್ನಾಳ್ ತಂಡದ ವಕ್ಫ್ ಹೋರಾಟಕ್ಕೆ ಬೀದರ್ನ ವಿಜೇಂದ್ರ ಟೀಮ್ನ 4 ಗೈರಾಗುವ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂಥ ಹೋರಾಟಕ್ಕೆ ಬಂದಿದ್ದೀವಿ. ನಾವು ಯಾರ್ದೋ ಮುಲಾಜ್ನಾಗ ಅದನ್ನು ಸಮರ್ಥನೆ ಮಾಡಿಲ್ಲ. ಅವ್ರು ಹಂಗಾಯ್ತು ಹಿಂಗಾಯ್ತು ಕತ್ತಿ ಹೊಡಿಲಕ್ಕೆ ಬಂದಿಲ್ಲ. ಬಂಧುಗಳೇ, ಇವತ್ತು ಈ ಹೋರಾಟ ಯಾರ ವಿರುದ್ಧನಲ್ಲ, ಯಾರ ಕ್ರೆಡಿಟ್ ತಗೋಬೇಕನ್ನುವಂಥದ್ದು ಹೋರಾಟ ಅಲ್ಲ. ನಮ್ಮ ರೈತರ ಜಮೀನು ಉಳಿಸ್ಲಿಕ್ಕೆ ಬಿಜಾಪುರದಲ್ಲಿ ನಾವು ಪ್ರಾರಂಭ ಮಾಡಿದೆ. ನಾನು ಹೋದ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗನೇ ವಕಫದ ಕರಾಳ ಛಾಯೆ ಬಗ್ಗೆ ನಾ ಮಾತಾಡಿದ್ದೆ. ಅವಾಗ ಸರ್ಕಾರವನ್ನು ಎಚ್ಚರಿಸಿದ್ದೆ. ಮಾನಪ್ಪಾಡಿ ಯಾರು ಅವರು, ಅನ್ವಾರ್ ಮಾನಪ್ಪಾಡಿ ಒಂದು ವರದಿ ಕೊಟ್ಟಾರೆ.
ಏನಂದ್ರೆ 2,70,000 ಕೋಟಿ ರೂಪಾಯಿಯಟ್ಟು ಈ ಎಲ್ಲ ಕಳ್ಳ ಭ್ರಷ್ಟ ಕಾಂಗ್ರೆಸ್ ನಾಯಕರು ಲೂಟಿ ಹೊಡೆದಾರೆ ವಕ್ಫ್ ಭೂ ಕಬಳಿಕೆ ವಿರೋಧಿಸಿ ಇಂದಿನಿಂದ ಬೀದರ್ನಿಂದ ಪ್ರವಾಸ ಹೊರಟ ಯತ್ನಾಳ್ ಜಾರಕಿಹೊಳಿ ತಂಡಕ್ಕೆ ವಿಜೇಂದ್ರ ಟೀಮ್ ಟಕ್ಕರ್ ಕೊಟ್ಟಿದೆ. ಬಿಜೆಪಿ ಚಿಹ್ನೆ ಅಡಿ ವಕ್ಫ್ ಹೋರಾಟ ಮಾಡುತ್ತಿರುವ ಯತ್ನಾಳ್ ಅಂಡ್ ಟೀಮ್ ಮೇಲೆ ಬೀದರ್ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಪೊಲೀಸ್ ಅಧೀಕ್ಷಕರಿಗೆ ಲಿಖಿತ ದೂರನ್ನ ನೀಡಿದ್ದಾರೆ. ಯಾರೋ ಅನಾಮಿಕರು ಬೀದರ ನಗರಾದ್ಯಂತ ಬಿಜೆಪಿಯ ಚಿಹ್ನೆಯ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಜಿಲ್ಲಾಧ್ಯಕ್ಷನಾದ ನನಗೆ ಯಾವುದೇ ಮಾಹಿತಿಯನ್ನ ನೀಡದೆ ಬಿಜೆಪಿಯ ಚಿಹ್ನೆಯನ್ನ ಬಳಸಿಕೊಂಡಿದ್ದಾರೆ. ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಪಾಣಿ ತೆಗೆದು ನೋಡಿದ್ರೆ ಇಡೀ ಧರ್ಮಾಪುರದಲ್ಲಿರೋ 26 ಎಕರೆ ಸರ್ಕಾರಿ ಜಮೀನು ವಕ್ಫ್ ಅಂತ ಹೇಳಾಗಿದೆ. ಸರ್ಕಾರನೇ ಹಕ್ಕುಪತ್ರ ಕೊಟ್ಟಿದೆ, ಸರ್ಕಾರ ಮನೆ ಕಟ್ಟಿಸ್ಕೊಟ್ಟಿದೆ ಬಡವರಿಗೆ, ಅದನ್ನು ಕೂಡ ವಕ್ಫ್ ಅಂತ ಬರೆದಿದೆ. ನಾಳೆ ರೈತರ ಜಮೀನು, ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ರೈತರ ಜಮೀನು ವಕ್ಫ್ ಅಂತ ಬರೆದಿದ್ದಾರೆ. ಇದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕು. ಇದು ಹಗಲು ದರೋಡೆ ಮಾಡ್ತಾ ಇರೋದು ವಕ್ಫ್ ಬೋರ್ಡ್ನವರು. ಅದಕ್ಕೆ ಸಪೋರ್ಟ್ ಕೊಡ್ತಾ ಇರತಕ್ಕಂಥದ್ದು ಈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಸೊ ಅದಕ್ಕೆ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ನಮ್ಮನ್ನ ರಕ್ಷಣೆಗೆ ಯಾರು ಬರಲ್ಲ. ಪಕ್ಷದ ಶಿಸ್ತು ಉಲ್ಲಂಘಿಸಿದ್ರ ಶಾಸಕ ಯತ್ನಾಳ್. ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ನಿರ್ಧಾರ. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಲು ಬಿಜೆಪಿ ಪಕ್ಷ ನಿರ್ಧರಿಸಿದೆ. ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾತನಾಡಿ, ಯತ್ನಾಳ್ ಶಿಸ್ತು ಉಲ್ಲಂಘಿಸಿ ಹೋರಾಟ ಮಾಡಿದ್ರೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಅವರ ಹೋರಾಟಕ್ಕೆ ರಾಷ್ಟ್ರೀಯ ಪಕ್ಷವೂ ಅನುಮತಿ ಕೊಟ್ಟಿಲ್ಲ ಅಂದರು. ಬೀದರ್ನಲ್ಲಿ ದೂರು ದಾಖಲಾಗಿರೋದು ಸರಿ ಇದೆ ಅಂತ ಪಿ ರಾಜೀವ್ ಸಮರ್ಥಿಸಿಕೊಂಡ್ರು. ಮಾನ್ಯ ಯತ್ನಾಳ್ ಅವರ ಹೇಳಿಕೆಗಳು ಪಕ್ಷಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಮುಜುಗರವನ್ನು ಉಂಟು ಮಾಡಿದ್ದಕ್ಕೆ ಇಲ್ಲಿಯವರೆಗೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ತಿಳಿ ಹೇಳಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿದ್ದಾವೆ. ಇನ್ನು ಇದು ಅವರ ವಿರುದ್ಧ ಇಲ್ಲಿಯವರೆಗೆ ವರದಿಯನ್ನು ಕಳಿಸಿರಲಿಲ್ಲ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನು ಯಾರೇ ಉಲ್ಲಂಘನೆ ಮಾಡಿದರೂ ಕೂಡ ಅವರ ವಿರುದ್ಧ ಇನ್ನು ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ. ಸೊ ಯತ್ನಾಳ್ ಅವರ ಈ ತೀರ್ಮಾನದ ಬಗ್ಗೆ ರಾಷ್ಟ್ರ ನಾಯಕರಿಗೆ ಪಕ್ಷ ಗಮನಕ್ಕೆ ತರುತ್ತೆ. ಬಿಜೆಪಿಯಲ್ಲಿ ಮನೆಯೊಂದು 100 ಬಾಗಿಲು ಆಗಿದೆ. ಇದನ್ನೇ ಕಾಂಗ್ರೆಸ್ ಅಸ್ತ್ರವಾಗಿ ತೆಗೆದುಕೊಂಡಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿಗೆ ಗೃಹ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಅವರಿಬ್ಬರ ಕಾಲದಲ್ಲಿ ವಕ್ಫ್ ನೋಟಿಸ್ ಹೆಚ್ಚಾಗಿ ಕೊಟ್ಟಿದ್ರು. ಅದನ್ನ ಎಕ್ಸ್ಪೋಸ್ ಮಾಡಲು ಯತ್ನಾಳ್ ತಂಡ ಹೋರಾಟ ಮಾಡ್ತಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿ ಜೆ ಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದರೆ ಬಿ ಜೆ ಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿ ಜೆ ಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನೂ ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಅಲ್ಲ, ನಮಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸಿಕೊಂಡು ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಸದ್ಯಕ್ಕೆ ಬಿಜೆಪಿ ಒಡೆದ ಮನೆಯಾಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ರಿಪೇರಿ ಮಾಡುವವರೆಗೂ ಯಾವುದೂ ಸರಿಯಾಗಲ್ಲ ಅನ್ಸುತ್ತೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.